ಕಾಮಿಡಿ ಮಾಡಿಕೊಂಡು ಊರವರನ್ನೇ ನಗಿಸ್ತಿದ್ದ ಆ ಕಾಮಿಡಿ ಕಿಲಾಡಿ ಮನು ಅದೊಂದು ಲೇಡಿ ಬದುಕಿನಲ್ಲಿ ವಿಲನ್ ಆದ್ನ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅನ್ನೋ ಡೈಲಾಗ್ನಂತೆ ಸಿನಿಮಾ ಹೀರೋ ಆದ. ಇಂದು ಆತನ ಸಿನಿಮಾ ರಿಲೀಸ್ ಕೂಡ ಆಗಿದೆ. ಆದರೆ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕಾಗದೆ ಗಳಗಳ ಅತ್ರೆ ಇತ್ತ ಸಂತ್ರಸ್ತೆ ಹೊಸ ಕಹಾನಿ ಬಿಚ್ಚಿಡ್ತಿದ್ದಾಳೆ. ಮತ್ತೊಂದೆಡೆ ನನ್ನ ಪತಿ ಏನೂ ತಪ್ಪು ಮಾಡಿಲ್ಲ, ಯಾರೋ ಕೆಲವರು ಬೇಕಂತ ಸೃಷ್ಟಿಸಿರೋ ಪಿತೂರಿ ಅಂತಿದ್ದಾರೆ ಅವರ ಪತ್ನಿ. ಅತ್ಯಾಚಾರ ಆರೋಪಿ ನಟ ಮಡೆನೂರ್ ಮನು ತೀವ್ರ ವಿಚಾರಣೆ. ಬೆದರಿಕೆ ಹಾಕಿ ವಿಡಿಯೋ ಆಡಿಯೋ ಮಾಡಿಸಿದ ಆರೋಪ. ಒಂದ್ ಕಡೆ ಸಿನಿಮಾ ರಿಲೀಸ್ ಆಗಿದೆ. ಇವತ್ತು ತನ್ನ ಕಟ್ಔಟ್ ಪೋಸ್ಟರ್ ಸಿನಿಮಾ ಥಿಯೇಟರ್ ಮುಂದೆ ರಾರಾಜಿಸುತ್ತಿದ್ರೆ ಆತ ಮಾತ್ರ ಠಾಣೆಯಲ್ಲಿ ಕಣ್ಣೀರು ಸುರಿಸುತ್ತಿದ್ದಾನೆ. ನಿನ್ನೆ ಸಂಜೆ ಅರೆಸ್ಟ್ ಆಗಿ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲಿ ತನಿಖೆ ಎದುರಿಸುತ್ತಿದ್ದಾನೆ. ನಿನ್ನೆಯಿಂದಲೂ ತೀವ್ರ ವಿಚಾರಣೆ ನಡೆಸಿರೋ ಪೊಲೀಸರು ಆತನ ಮೇಲಿನ ಆರೋಪಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಮೊಬೈಲ್ ಪರಿಶೀಲನೆ ಮಾಡಿದ್ದು ಮೊಬೈಲ್ನಲ್ಲಿ ಸಂತ್ರಸ್ತೆ ಹಾಗೂ ಮನು ಜೊತೆಗಿರೋ ಫೋಟೋಗಳು ಪತ್ತೆಯಾಗಿವೆ. ಆದರೆ ಯಾವುದೇ ಖಾಸಗಿ ಫೋಟೋಗಳು ವಿಡಿಯೋಗಳು ಸದ್ಯಕ್ಕೆ ಸಿಕ್ಕಿಲ್ಲ. ವಿಡಿಯೋ ಫೋಟೋ ಡಿಲೀಟ್ ಮಾಡಿರೋ ಅನುಮಾನ ಇದ್ದು ಆರೋಪಿ ಮನುನನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಆರೋಪಿ ಮನುನನ್ನ ಬಂಧಿಸಿರೋ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಈ ಬೆನ್ನಲ್ಲೇ ಮತ್ತೋರ್ವ ಕಾಮಿಡಿ ಕಿಲಾಡಿ ನಟ ಅಪ್ಪಣ್ಣ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದೆ. ಸಂತ್ರಸ್ತೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ನಟ ಅಪ್ಪಣ್ಣ ನನಗೆ ಕಾರ್ಯಕ್ರಮಗಳಿಗೆ ಕರೀತಾನೆ, ಆದರೆ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅಂತ ಮಾತನಾಡಿರೋ ಆಡಿಯೋ ವೈರಲ್ ಆಗಿದೆ. ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ, ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು. ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ. ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಅವ್ನ ಕಾಟ ನನಗೆ ತಪ್ಪಿಲ್ಲ. ದಿನ ಅವ್ನ ಕಾಟ ಜಾಸ್ತಿನೇ ಆಗ್ತಿದೆ. ಶೋಕ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ. ಇನ್ನು ಆಡಿಯೋ ಬಗ್ಗೆ ನಟ ಅಪ್ಪಣ್ಣ ಕ್ಲಾರಿಫಿಕೇಶನ್ ಕೊಟ್ಟಿದ್ದು, ನಾನು ಆಕೆ ಹತ್ರ ಕೆಟ್ಟದಾಗಿ ನಡ್ಕೊಂಡಿಲ್ಲ, ಅದು ಸುಳ್ಳು ಆರೋಪ ಅಂತ ಹೇಳಿದ್ದಾರೆ. ಇನ್ನು ಈ ಆಡಿಯೋಗಳು ಮನು ಮೇಲಿನ ಆರೋಪಗಳ ಬಗ್ಗೆ ಮಾಹಿತಿ ಪಡೆಯೋಕೆ ಪೊಲೀಸರು ಸಂತ್ರಸ್ತೆಗೆ ನೋಟಿಸ್ ಕೊಟ್ಟಿದ್ರು. ವಿಚಾರಣೆಗೆ ಹಾಜರಾಗಿದ್ದ ಸಂತ್ರಸ್ತೆ ಹೊರಗಡೆ ಬಂದು ನಟ ಮನು ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾಳೆ. ಅಪ್ಪಣ್ಣ ಬಗ್ಗೆ ಮನು ಬೆದರಿಕೆ ಹಾಕಿಸಿ ವಿಡಿಯೋ ಮಾಡಿಸಿದ್ದ. ಈ ಬಗ್ಗೆ ನಾನು ಅವತ್ತೇ ಅಪ್ಪಣ್ಣ ಬಳಿ ಕ್ಷಮೆ ಕೇಳಿದ್ದೀನಿ ಅಂದಿದ್ದಾಳೆ. ಇನ್ನು ಒಂದಷ್ಟು ಸೀರಿಯಸ್ ಆರೋಪಗಳನ್ನ ಮಾಡಿದ್ದು ಏನ್ ಹೇಳಿದ್ದಾರೆ ಕೇಳಿ. ನನಗೆ ಬ್ಲಾಕ್ ಮೇಲ್ ಮಾಡಿ, ಅಂದ್ರೆ ನೀನು ನನ್ನ ಜೊತೆ ಇರಬೇಕು ಅಂತ ಅಂದ್ರೆ ನೀನು ವಿಡಿಯೋ ಮಾಡ್ಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ, ಆಮೇಲೆ ನೀನು ನನ್ಗೆ ಬೇಕು ಅಂತ ಅಂದ್ರೆ ನನಗೆ ವಿಡಿಯೋ ಮಾಡ್ಕೊಡು. ಅವ್ನಿಗೆ ಅಪ್ಪಣ್ಣ ಕಂಡ್ರೆ ಅವ್ನು ಶೋಗೆ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಇವಳು ಶೋಗೆಲ್ಲ ಹೋಗ್ತಾಳೆ, ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ತರ ವಿಡಿಯೋ ಮಾಡಿಸ್ತಾನೆ. ಅತ್ತ ಸಿನಿಮಾ ರಿಲೀಸ್ ಆಗಿದೆ. ಇತ್ತ ನಟ ಮನು ಪೊಲೀಸರ ವಶದಲ್ಲಿದ್ದಾನೆ. ಅವರ ಪತ್ನಿ ಇದೆಲ್ಲ ಷಡ್ಯಂತರ ಎಂತಿದ್ದಾಳೆ. ಇತ್ತ ಸಂತ್ರಸ್ತೆ ಮನು ನನಗೆ ಬೆದರಿಕೆ ಹಾಕಿದ್ದಾನೆ, ನನಗೆ ಅನ್ಯಾಯ ಆಗಿದೆ, ಅವನಿಗೆ ಶಿಕ್ಷೆ ಆಗಬೇಕು ಅಂತಿದ್ದಾಳೆ. ಸದ್ಯ ಕೇಸ್ ಮಾತ್ರ ಠಾಣೆಯಲ್ಲಿದ್ದು ಯಾವುದು ಸತ್ಯ ಯಾವುದು ಸುಳ್ಳು, ಇದು ನಿಜಕ್ಕೂ ಸಿನಿಮಾದ ಪ್ರಚಾರದ ಗಿಮಿಕ್ಕಾ ಅಥವಾ ನಿಜಕ್ಕೂ ಸಂತ್ರಸ್ತೆಗೆ ಅನ್ಯಾಯ ಆಗಿದೆಯಾ ಎಲ್ಲವೂ ಇನ್ವೆಸ್ಟಿಗೇಷನ್ ನಂತರವೇ ತಿಳಿಯಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.